ದೇಹ. ನಿಮಗೆ ಒಂದು ಕಾರ್ಯ ಇದೆ, ಎಲ್ಲರೂ ಬಾಯಾದ್ರೆ ಕಿವಿಯಲ್ಲಿ. ನಾನು ಯಾಕಾದ್ರೆ ಇವರು ಹೊಟ್ಟೆಯಲ್ಲಿ ಹುಟ್ಟಿದೆ. ಕ್ರಿಸ್ತನ ದೇಹದಲ್ಲಿ ಒಬ್ಬರು ಬಲಹೀನರಾದ್ರೆ ಸಣ್ಣ ಮುಳುಚಿತ್ರ ಸಾಕು, ಆವಾಗ ಎಗರಾಡ್ತಾ ಅಯ್ಯೋ ತುಂಬಾ ನೋವಾಗ್ತಾ ಇದೆ. ಸಭೆ ಕೂಡ ಹಾಗೇನೆ, ಗಾಯವುಳ್ಳಂತ ಗಾಯವನ್ನ ದೇವರು ಕಟ್ಟಿ ವಾಸಿ ಮಾಡುವಲ್ಲಿ ಶಕ್ತನಾಗಿರುವ ದೇವರಾಗಿದ್ದಾನೆ. ಒಂದೊಂದು ಮೂಳೆಗಳು ಅದನ್ನು ಹಿಡ್ಕೊಂಡ್ಬಿಟ್ಟಿದೆ. ಇವೆಲ್ಲವೂ ಐಕ್ಯತೆಯಿಂದ ಇದೆ. ಕ್ರಿಸ್ತನ ದೇಹದ ಸಭೆಯ ಉದ್ದೇಶವಾಗಿದೆ. ಈಗ ನಾವು ದೇಹಕ್ಕೆ ಬರೋಣ. ಈಗ ಕ್ರಿಸ್ತನ ಕಾರ್ಯ ಮುಗಿತು ಸಭೆಗೆ. ಕ್ರಿಸ್ತನ ಕೆಲಸ ಏನು? ತಿಳಿಸುವುದು, ಸಿಗ್ನಲ್ ಕೊಡುವುದು, ಮಾರ್ಗದರ್ಶನ ಮಾಡುವುದು ಚರ್ಚಿಗೆ. ಈಗ ದೇಹದ ಕಾರ್ಯ ಏನೆಲ್ಲದೆ ಇದೆ ದೇಹದಲ್ಲಿ? ಕಣ್ಣಿದೆ, ಕೈ ಇದೆ, ಮೂಗಿದೆ, ಕಿವಿ ಇದೆ, ಬಾಯಿ ಇದೆ. ಎಲ್ಲ ಭಾಗಗಳು ದೇಹದಲ್ಲಿ ಉಂಟು. ಈಗಾಗಲೇ ನಾವು ಕೊರಿಂಥದಲ್ಲಿ 12ನೇ ಅಧ್ಯಾಯದಲ್ಲಿ ನಾವು ನೋಡಿದೆವು, ಈ ಎಲ್ಲ ದೇಹದ ಅಂಗಗಳಿಗೆ ಒಂದೊಂದು ಕೆಲಸ ಇದೆ ಅಂತ. ಎಲುಬಿಗೇನು ಕೆಲಸ ಇದೆ? ಒಂದಕ್ಕೊಂದು ಜೋಡಣೆಯಾಗಿ ಬಿಗಿಯಾಗಿ ಹಿಡಿದುಕೊಳ್ಳುವಂಥದ್ದು. ನರಗಳಿಗೇನು ಕೆಲಸ ಇದೆ? ಒಂದರಿಂದ ಒಂದು ರಕ್ತವನ್ನು ಸಪ್ಲೈ ಮಾಡುವಂಥದ್ದು. ಬೈಬಲ್ ಅದನ್ನೇ ಹೇಳ್ತದೆ. ಸಭೆಯಲ್ಲಿರುವಂಥ ನೀವುಗಳು, ಸಭೆಯಲ್ಲಿ ಕೂತಿರುವ ನೀವುಗಳು ಬರೀ ಸಂಡೆ ಒಂದು ಬಂದು ಭಾನುವಾರ ಬಂದು ಹೋಗುವರಲ್ಲ. ಸಭೆಯಲ್ಲಿ ನೀವೊಂದು ಅಂಗವಾಗಿದ್ದೀರಾ. ನಿಮಗೆ ಒಂದು ಕಾರ್ಯ ಇದೆ, ನಿಮಗೊಂದು ಕೆಲಸ ಇದೆ. ದೇವರು ಆರಿಸಿಕೊಂಡ್ರು, ಸಭೆಯಾಗಿ ದೇವರು ಆರಿಸಿಕೊಂಡ್ರು. ಈ ಸಭೆಗೆ ದೇವರು ಹೇಳ್ತಾರೆ, ನನ್ನ ದೇಹ ನೀವು, ನನ್ನ ದೇಹಕ್ಕೆ ತಲೆ ನಾನಾಗಿದ್ದೇನೆ, ನನ್ನಿಂದ ನೀನು ನಡೆಯಬೇಕಾಗಿದೆ. ಹಾಗಾಗಿ ನನ್ನ ದೇಹವಾಗಿರುವುದರಿಂದ ನೀನು ಚಲಿಸುವವನಾಗಿರ್ಬೇಕು, ಚಲಿಸದೆ ನೀನಿರಬಾರ್ದು. ನೋಡಿ, ಕೈ ಉಂಟು, ಈ ಕೈಯಲ್ಲಿ 5 ಬೆರಳುಗಳುಂಟು. ಈ ಬೆರಳು ಹೀಗೆ ಇದ್ರೆ ಏನಾದರೂ ಲಾಭ ಇದೆನಾ? ಈ ಬೆರಳುಗಳು ಚಲಿಸ್ಬೇಕು, ಹಿಡಿಬೇಕು, ಬರೀಬೇಕು, ಏನಾದರೂ ಕಾರ್ಯಗಳನ್ನು ಮಾಡಬೇಕು. ದೇವರು ಈ ಬಾಯನ್ನು ಕೊಟ್ಟಿದ್ದಾರೆ. ಸೊ ಇದರಿಂದ ಏನು ಮಾಡಬೇಕು? ಮಾತಾಡಬೇಕು. ಎಂಥ ಮಾತುಗಳು? ಕೆಟ್ಟ ಮಾತುಗಳು, ಒಳ್ಳೆಯ ಮಾತುಗಳು. ದಾವೀದನು ಹೇಳ್ತಾನೆ, ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದು ಇಲ್ಲ. ದೇವರ ನಾಮ ಮಹಿಮೆಕರವಾದಂಥ ಮಾತುಗಳನ್ನು ಬಾಯಿಂದ ಆಡಬೇಕು. ಹಾಗೆ ಸಭೆಗೂ ಕೂಡ ಒಂದು ಕಾರ್ಯ ಉಂಟು. ಫಸ್ಟ್ ಹಾಗಾದ್ರೆ ಸಭೆಯಲ್ಲಿ ನಾನೇನಾಗಿದ್ದೇನೆ? ನಾವು ಅಂಗವಾಗಿದ್ದೇವೆ. ಗಮನಿಸಿ, ನಾವು ಯಾರು ಕೂಡ ವ್ಯರ್ಥವಾದವರಲ್ಲ. ಯಾರು ಕೂಡ ಸುಮ್ಮನೆ ಯಾವುದನ್ನು ಕೂಡ ದೇವರು ದೇಹದಲ್ಲಿ ಇಟ್ಟಿಲ್ಲ. ಯಾವುದಾದ್ರೂ ದೇಹದಲ್ಲಿ ದೇವರು ಇಟ್ಟಿದ್ದಾರಾ? ಕಾಲು ಸುಮ್ಮನೆ ಇಟ್ಟಾರ ದೇವರು? ಹೌದಾ? ಸುಮ್ಮನೆ ಇಟ್ಟಿದ್ದಾರಾ? ಕಾಲಿದ್ದಕ್ಕೆಲ್ಲ ಇಲ್ಲಿ ಬಂದಿದ್ದ. ಕೈ ದೇವರು ಸುಮ್ಮನೆ ಇಟ್ಟಿದ್ದಾರಾ? ಕೈದಿದ್ದಕ್ಕೆಲ್ಲ ನಾವು ಊಟ ಮಾಡೋದು, ಎಲ್ಲವನ್ನ ಕೆಲಸ ಮಾಡ್ತಾ ಇದ್ದೀವಿ, ಅದಲ್ವಾ? ಕಿವಿ ದೇವರು ಸುಮ್ಮನೆ ಇಟ್ಟಿದ್ದಾರಾ? ಕಿವಿದಿದ್ದಕ್ಕೆ ಎಲ್ಲ ಕೇಳಿಸ್ಕೊಳ್ತಾ ಇದ್ದೀವಿ, ಎಲ್ಲ ಸುದ್ದಿಗಳನ್ನು. ಪ್ರತಿ ಒಂದಕ್ಕೂ ಕೂಡ ಉದ್ದೇಶಪೂರ್ವಕವಾಗಿ ದೇವರು ಇಟ್ಟಿದ್ದಾರೆ. ಯಾಕೆಂದರೆ ನಮಗೆ ಒಂದೇ ದೇಹದಲ್ಲಿ ಬಹಳ ಅಂಗಗಳಿರಲಾಗಿ ಆ ಎಲ್ಲ ಅಂಗಗಳಿಗೆ ಹೇಗೆ ಒಂದೇ ಕೆಲಸ ಇರುವುದಿಲ್ಲವೋ ಹಾಗೆ ನಾವೆಲ್ಲರೂ, ಗಮನಿಸಿ, ಹಾಗೆ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬೊಬ್ಬರಾಗಿ ಪರಸ್ಪರ ಅಂಗಗಳಾಗಿದೆ. ಸಾಕ್ರಿ. ಗಮನಿಸಿ, ದೇಹದಲ್ಲಿರುವಂತ ಅಂಗಗಳಿಗೆ ಒಂದೇ ಕೆಲಸ ಇರುವುದಿಲ್ಲ. ಬಾಯಿ ಕೆಲಸನೇ ಬೇರೆ, ಕಿವಿ ಕೆಲಸನೇ ಬೇರೆ, ಮೂಗು ಕೆಲಸನೇ ಬೇರೆ, ಕಾಲ್ ಕೆಲಸನೇ ಬೇರೆ, ಕೈ ಕೆಲಸನೇ ಬೇರೆ. ಹಾಗೆ ಭಾಳ ಜನ ನಾವು ಹೇಳ್ತೀವಿ, ನಾನು ಬಾಯಿ ಹಾಕ್ಬೇಕು ಫಾಸ್ಟ್ ಅಂತ ಭಾಳ ಜನ ಇಷ್ಟಪಡ್ತೀವಲ್ವಾ? ಫಸ್ಟೇ ನಾನು ಆಡ್ಬೇಕಂತ ನನಗೆ ಭಾಳ ಆಸೆ ಇದೆ, ಅದಲ್ವಾ? ಎಲ್ಲರೂ ಬಾಯಿ ಆದರೆ ವಾಕ್ಯ ಹೇಳುತ್ತದೆ, ಎಲ್ಲರೂ ಬಾಯಿ ಆದರೆ ಕಿವಿಯಲ್ಲಿ, ಎಲ್ಲರ ಕಿವಿ ಆದರೆ ಕೈಯಲ್ಲಿ, ಎಲ್ಲರ ಕೈ ಆದರೆ ಕಾಲಿಯಲ್ಲಿ. ಎಲ್ಲರನ್ನ ದೇವರು ಉದ್ದೇಶಪೂರ್ವಕವಾಗಿ ದೇವರು ಇಟ್ಟಿದ್ದಾರೆ. ಆಮೇನ್. ಸಭೆಯಲ್ಲಿ ಯಾರಿಗೆ ಗೊತ್ತು ನಿನ್ನನ್ನು ಕಾಲಾಗಿ ದೇವರು ಇಟ್ಟಿರ್ಬೋದು. ಸಭೆಯಲ್ಲಿ ಯಾರಿಗೆ ಗೊತ್ತು ನಿನ್ನ ಕಣ್ಣಾಗಿ ದೇವರು ಇಟ್ಟಿರ್ಬೋದು. ಗಮನಿಸಿ, ಸಭೆಯಲ್ಲಿ ಯಾರಿಗೆ ಗೊತ್ತು ನಿನ್ನನ್ನು ಬಾಯಾಗಿ ದೇವರು ಸಭೆಯಲ್ಲಿ ಇಟ್ಟಿರಬಹುದು. ಆ ಕೆಲಸಗಳನ್ನು ನೀನು ಮಾಡಬೇಕಾಗಿದೆ. ನಿನ್ನಲ್ಲಿ ದೇವರು ಏನು ವರಗಳನ್ನು ಇಟ್ಟಿದ್ದಾನೆ ಅದನ್ನು ಗುರುತಿಸಬೇಕು. ಅದನ್ನು ಪೌಲನು ಹೇಳ್ತಾನೆ, ಒಬ್ಬೊಬ್ಬರಿಗೆ ದೇವರು ಒಂದೊಂದು ವರಗಳನ್ನು ದೇವರು ಕೊಟ್ಟಿದ್ದಾರೆ. ಒಬ್ಬನಿಗೆ ಹಾಡುವಂಥವರ, ಒಬ್ಬನಿಗೆ ಪ್ರಾರ್ಥಿಸುವಂಥವರ, ಒಬ್ಬನಿಗೆ ಸೇವೆ ಮಾಡುವಂಥವರ, ಒಬ್ಬನಿಗೆ ಸಹಾಯ ಮಾಡುವಂಥವರ, ಒಬ್ಬನಿಗೆ ಇನ್ನೊಬ್ಬರನ್ನು ಪ್ರೋತ್ಸಾಹಿಸುವಂಥವರ, ಒಬ್ಬನಿಗೆ ಮಾತಾಡುವಂಥವರ, ಒಬ್ಬನಿಗೆ ವಿವೇಚಿಸುವಂಥವರ, ಒಬ್ಬನಿಗೆ ಜ್ಞಾನದವರ, ಒಬ್ಬೊಬ್ಬನಿಗೆ ಒಂದೊಂದು ವರಗಳನ್ನು ದೇವರು ಕೊಟ್ಟಿದ್ದಾರೆ. ಆ ವರಗಳನ್ನು ಉಪಯೋಗ ಮಾಡಬೇಕು. ಆ ವರಗಳನ್ನು ಅಂಗಗಳು ಕೆಲಸ ಮಾಡಬೇಕು. ಒಂದು ವೇಳೆ ಕೆಲಸ ಮಾಡಿಲ್ಲ ಅಂದ್ರೆ, ಈ ಕೈ ಇದೆ, ಈ ಕೈ ಕೆಲಸ ಮಾಡಿಲ್ಲ ಅಂದ್ರೆ ಇದ್ರೂ ವ್ಯರ್ಥನೇ, ಹೌದಲ್ವಾ? ಕೈ ಕೆಲಸ ಮಾಡ್ಬೇಕು. ಸೊ ನಾವು ಕೂಡ ಸಭೆಯಲ್ಲಿ ಅಂಗಗಳಾಗಿದ್ದೀವಿ ಅಂದ್ರೆ ಸಭೆಯಲ್ಲ ಕಾರ್ಯಗಳನ್ನು ನಾವು ಮಾಡ್ಬೇಕು. ಹಲ್ಲೆಲೂಯಾ. ಮಾಡ್ಬೇಕಾ ಇಲ್ವಾ? ನಾವು ಯಾರಾಗಿದ್ದೇವೆ?
ದೇಹದಲ್ಲಿ ಅಂಗಗಳಾಗಿದ್ದೇವೆ. ಆಮೇನ್. ಈಗಾಗಲೇ ನಾವು ನೋಡಿದಾಗ ಎಲ್ಲದಕ್ಕೂ ಒಂದೊಂದು ಕೆಲಸ ಇದೆ. ಸಭೆಯಲ್ಲಿ ಕೂಡ ನಿನಗೂ ಕೂಡ ದೇವರ ಉದ್ದೇಶವಾಗಿ ಸಭೆಯಲ್ಲಿ ಕರೆದೆ. ಸುಮ್ಮನೆ ದೇವರು ನಿನ್ನ ಕರೆದಿಲ್ಲ, ಸುಮ್ಮನೆ ದೇವರು ನಿನ್ನ ಆರಿಸಿಕೊಳ್ಳಲಿಲ್ಲ. ಇಂಥ ಸ್ಥಳದಲ್ಲಿ ಇಂಥ ಸಭೆಯಲ್ಲಿ ನೀನು ಇರಬೇಕಂತ ಸುಮ್ಮನೆ ಆರಿಸಿಕೊಳ್ಳಿಲ್ಲ. ದೇವರ ಉದ್ದೇಶ ಇದೆ. ಹಲ್ಲೆಲೂಯ. ಕೆಲವರೆಲ್ಲ ಬೈತಾ ಇರ್ತಾರೆ, ಅಯ್ಯೋ ನಾನು ಯಾಕಾದ್ರೆ ಇವರ ಹೊಟ್ಟೆಯಲ್ಲಿ ಹುಟ್ಟಿದೆ, ನಾನು ಶ್ರೀಮಂತರ ಹೊಟ್ಟೆಯಲ್ಲೇ ಹುಟ್ಟಬೇಕಾಗಿತ್ತು. ಶ್ರೀಮಂತ ಹೊಟ್ಟೆಯಲ್ಲಿ ಯಾರು ಹಾಕ್ಬೇಕಂತ, ಯಾರಿಗೆ ಹಾಕ್ಬೇಕಂತ ದೇವ್ರಿಗೆ ಗೊತ್ತು. ಇವ್ರ ಹೊಟ್ಟೆಯಲ್ಲಿ ಯಾರಿಗೆ ಹಾಕ್ಬೇಕಂತ ದೇವ್ರಿಗೆ ಗೊತ್ತು. ಯಾವ ಸಭೆಯಲ್ಲಿ ಎಲ್ಲಿ ನೀನು ಇಡಬೇಕಂತ ದೇವರಿಗೆ ಗೊತ್ತು. ಆಮೇಲೆ ಹೇಳಿಲ್ಲ, ಈ ಸಭೆಯಲ್ಲಿ ದೇವರನ್ನ ಆರಿಸ್ಕೊಂಡಿದ್ದಾರೆ ಅಂದ್ರೆ ಕಾರಣ ಈ ಸಭೆಗೆ ನೀನೇನಾಗಿದೆಯಾ? ಕಣ್ಣಾಗಿರಬಹುದು, ಕಿವಿಯಾಗಿರಬಹುದು, ಕೈಯಾಗಿರಬಹುದು, ಅಥವಾ ಕಾಲಾಗಿರಬಹುದು. ನಿನಗೆ ಒಂದು ಕೆಲಸವನ್ನ ದೇವರು ಕೊಟ್ಟಿದ್ದಾರೆ. ಫಸ್ಟ್ ಹಾಗಾದ್ರೆ ನನ್ನ ಕೆಲಸ ನಾನು ಹೇಗೆ ಗುರುತಿಸುವುದು? ಇಬ್ಬರು ಮಾತ್ರ ಗುರುತಿಸ್ತಾರೆ. ಒಂದು ಚರ್ಚಿನ ಪಾಸ್ಟರ್ ಅವರು ಗುರುತಿಸ್ತಾರೆ. ಎರಡನೇದು, ನೀನು ದೇವ ಸಮ್ಮುಖದಲ್ಲಿ ಹೋಗಿ ನೀನು ಪ್ರಾರ್ಥನೆ ಮಾಡುವಾಗ, ದೇವರ ಸನ್ನಿಧಿಯಲ್ಲಿ ಮೊರೆ ಇಡುವಾಗ, ದೇವರು ನಿನ್ನಲ್ಲಿಟ್ಟಿರುವಂಥ ವರವನ್ನು ಉಪಯೋಗಿಸಲಿಕ್ಕೆ ದೇವರಿಗೆ ಪ್ರೋತ್ಸಾಹವನ್ನು ದೇವರು ಮಾಡುವನಾಗಿದ್ದಾನೆ. ಹಲ್ಲೆಲೂಯ. ನೋಡಿ, ಇಲ್ಲಿ ಕೂತವರ ಅನೇಕ ವರಗಳಿದೆ. ಅನೇಕರು ಒಂದೊಂದು ಅಂಗವಾಗಿದ್ದೀರಾ. ಕೆಲವು ಒಳ್ಳೆ ರೀತಿಯಲ್ಲಿ ಮಾತಾಡಕ್ಕೆ ಬರುತ್ತೆ, ಕೆಲವರು ಒಳ್ಳೆ ರೀತಿಯಲ್ಲಿ ಸಭೆಯಲ್ಲಿ ಕೆಲಸ ಮಾಡೋಕ್ಕೆ ಬರುತ್ತೆ, ಕೆಲವರಿಗೆ ಒಳ್ಳೆ ರೀತಿಯಲ್ಲಿ ಹಾಡೋಕ್ಕೆ ಬರುತ್ತೆ, ಕೆಲವರಿಗೆ ಒಳ್ಳೆ ರೀತಿಯಲ್ಲಿ ಓದಲಿಕ್ಕೆ ಬರುತ್ತೆ, ಕೆಲವರಿಗೆ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡಲಿಕ್ಕೆ, ಸುವಾರ್ತೆ ಸಾರಲಿಕ್ಕೆ ಬರುತ್ತೆ. ಇನ್ನು ಕೆಲವರಿಗೆ ಅನೇಕ ಸಮಸ್ಯೆಗಳಿಗೆ ಆಲೋಚನೆ ಹೇಳುವಂಥ ಜ್ಞಾನ ಅವರಿಗೆ ಇರುತ್ತದೆ. ನೋಡಿ, ಒಬ್ಬೊಬ್ಬರಿಗೂ ಒಂದೊಂದು ವರ ದೇವರು ಕೊಟ್ಟಿದ್ದಾನೆ. ಹೌದಾ ಇಲ್ವಾ? ಕೈಗಳನ್ನು ಮೇಲೆತ್ತಿ ದೇವರಿಗೆ ಸ್ತೋತ್ರ ಹೇಳಿ. ಹಲ್ಲೆಲೂಯ. ಇವುಗಳನ್ನು ಉಪಯೋಗಿಸಿ, ಇವುಗಳನ್ನು ದೇಹಕ್ಕೆ ಉಪಯೋಗ ಮಾಡಿ. ಆವಾಗೆ ಕ್ರಿಸ್ತನ ಶರೀರಕ್ಕೆ ಮಹಿಮೆ ಆಗ್ತದೆ, ಆವಾಗೆ ಕ್ರಿಸ್ತನ ದೇಹಕ್ಕೆ ಮಹಿಮೆ ತರುವಂಥದ್ದಾಗ್ತದೆ. ಇಲ್ಲವಾದ್ರೆ ಅಂಗವಿದ್ರೂ ಕೂಡ ಅದು ಉಪಯೋಗ ಬರದ ಕಾರ್ಯವಾಗಿರ್ತದೆ. ಪ್ರೇಮ ನೋಡಿ, ಯಾವಾಗಲೂ ಕೂಡ ಒಂದು ಅಂಗಕ್ಕೆ ನೋವಾದ್ರೆ ಪ್ರತಿ ಅಂಗಕ್ಕೂ ಕೂಡ ಏನಾಗುತ್ತೆ? ನೋವಾಗುತ್ತೆ. ಗಮನಿಸಿ, ಎಂದಾದ್ರೂ ನಮ್ಮ ಕಿವಿ ನಾನು ಕೇಳಲು ನೋಡಿ ಏನು ಮಾಡ್ಕೊಂತ ಹೇಳಿತಾ? ಈ ಕೈ ತಗೋಂತ ಈ ಒಂದು ನಮ್ಮ ಒಂದು ಮನಸ್ಸು, ಈ ಒಂದು ಮೈಂಡ್ ಸಿಗ್ನಲ್ ಕೊಡುವಾಗ ನಾ ತಗೊಳ್ಳಲ್ಲ ನೋಡಂತ ಎಂದಾದ್ರೂ ಕೈ ಹೇಳಿತಾ? ನಿಮ್ಮ ಕೈ ಹೇಳಿದೆನಾ? ಇಲ್ಲ ರೀ, ಹೇಳಿಲ್ಲಲ್ವಾ? ಈ ಮೈಂಡ್ ಸಿಗ್ನಲ್ ಕೊಡುವಾಗಲೇ ತಕ್ಷಣ ಹೋಗಿ ಕೈ ಮುಡ್ತದೆ. ಪಕ್ಕದವ್ರಿಗೆ ಹೇಳಿ, ಬೇಡ ಅಂತ ಹೇಳುವುದಿಲ್ಲ ಅಂಗ. ಹಲ್ಲೆಲೂಯ. ಸಭೆಯಲ್ಲೂ ಕೂಡ ಹಾಗೇನೆ ನಾವು ಅಂಗಗಳಾಗಿರುವಾಗ ಆ ಕೆಲಸವನ್ನು ನಾವು ಮಾಡಬೇಕಂತ ನಾವು ನೋಡುತ್ತೇವೆ. ಎರಡನೇದಾಗಿ ನಾವು ನೋಡುತ್ತೇವೆ, ಸಭೆಯಲ್ಲಿ ಪ್ರತಿಯೊಬ್ಬರು ಪ್ರಾಮುಖ್ಯರೇ. ಈ ದೇಹದಲ್ಲಿ ಪ್ರತಿ ಪಾರ್ಟ್ ಕೂಡ ಪ್ರಾಮುಖ್ಯನೇ. ಎಸ್ ಆರ್ ನೋ? ಈ ಕೈ ನನಗಿಷ್ಟ ಇಲ್ಲಪ್ಪ, ಯಾಕೋ ಈ ಕೈ ವಾಚ್ ಹಾಕೊಂಡಲ್ಲಿ ಈ ಕೈ ಏನಾಗಿದೆ, ಗಡಿ ಹಾಕ್ಕೊಂಡಿದೆ, ಇದಿರ್ಲಿ ಪರವಾಗಿಲ್ಲ, ಇದು ಬೇಡ ಅಂತ ಹೇಳಕ್ಕಾಗುತ್ತಾ? ಪರವಾಗಿಲ್ಲ, ಕಣ್ಣಷ್ಟು ಇದ್ರೆ ಸಾಕು, ನನಗೆ ಮೂಗು ಬೇಡ ಅಂತ ಅನ್ನಕ್ಕಾಗುತ್ತಾ? ಮೂಗಿದ್ರೆ ಬದುಕ್ತಾ ಇದ್ದೀವಿ, ಹೌದಲ್ವಾ? ಪ್ರತಿ ಅಂಗಗಳು ಕೂಡ ಪ್ರಾಮುಖ್ಯ. ಬೈಬಲ್ ಹೇಳ್ತದೆ, ಒಂದು ಅಂಗಕ್ಕೆ ನೋವಾದರೆ ಪ್ರತಿ ಇಡೀ ದೇಹವೇ ಶೇಕ್ ಆಗ್ತದೆ. ಸಭೆಯಲ್ಲಿ ಒಬ್ಬರು ಆತ್ಮಿಕವಾಗಿ ಬಿದ್ದು ಹೋದರೆ, ಕ್ರಿಸ್ತನ ದೇಹದಲ್ಲಿ ಒಬ್ಬರು ಬಲಹೀನರಾದರೆ, ಒಬ್ಬರು ಇಂಚಾರಿ ಹೋದರೆ, ಒಬ್ಬರು ಆತ್ಮಿಕತೆ ನಿಂದು ಹೋದರೆ ಇಡೀ ಸಭೆಗೆ ನೋವಾಗುವಂಥದ್ದಾಗಿದೆ. ಎಷ್ಟು ಜನ ಒಪ್ಕೊಳ್ತೀರಿ ಮಾತನ್ನ? ನರಗಳನ್ನು ನಾವು ನೋಡಿದ್ವಿ ಈಗಾಗಲೇ, ದೇಹದಲ್ಲಿ ಅನೇಕ ಭಾಗಗಳನ್ನು ನಾವು ನೋಡಿದ್ವಿ. ಒಂದು ನರ ಇಲ್ಲಿ ಎಲ್ಲಾದ್ರೂ ಒಂದು ನರ ಕಟ್ಟಾದ್ರೆ ಇಡೀ ದೇಹ ಏನಾಗುತ್ತೆ? ಇಡೀ ದೇಹ ನಿಂತೋಗುತ್ತೆ ಇಲ್ವಾ? ತಕ್ಷಣ ಒಂದು ಸಣ್ಣ ಮುಳ್ಳು ಚುಚ್ಚಿತಂತ ನಾವು ನೋಡೋಣ ದೇಹಕ್ಕೆ. ಈಗ ಇಡೀ ದೇಹ ತೊಂದರೆ ಆಗುತ್ತಾ ಇಲ್ವಾ? ಇಲ್ಲ ಹಾಡಿ ಜೋರಾಗಿ ಚಪ್ಪಳ ತಟ್ಟೆ ಆಡಿ ಅಂದ್ರೆ ಪರವಾಗಿಲ್ಲ, ಆವಾಗ ಆಡ್ತೀವಿ ಅಲ್ವಾ? ಸಣ್ಣ ಮುಳ್ಳು ಚಿತ್ರ ಸಾಕು, ಆವಾಗ ಎಗರಾಡ್ತಾ, ಅಯ್ಯೋ ತುಂಬ ನೋವಾಗ್ತಾ ಇದೆ, ಆವಾಗ ಎಗರಾಡ್ತೀವಲ್ಲ. ಇಲ್ಲಿ ಆಡಿಲ್ಲ ಅಂದ್ರೆ ಅಲ್ಲಿ ಆಡ್ತೀವಿ. ಯಾಕಂದ್ರೆ ಇಡೀ ಶರೀರ ಏನಾಗುತ್ತೆ? ಶೇಕ್ ಆಗುತ್ತೆ. ಸಣ್ಣ ಮುಳ್ಳು ಚುಚ್ಚಿದಕ್ಕೆ. ಸಭೆ ಕೂಡ ಹಾಗೇನೆ. ಸೊ ಇಲ್ಲಿರುವಂಥ ನೀವು ಕೂಡ ಹಾಗೇನೆ. ಒಬ್ಬರು ಕರ್ತನ ವಿಶ್ವಾಸದಲ್ಲಿ, ಕರ್ತನ ನಂಬಿಕೆಯಲ್ಲಿ ಇಂಚಾರಿ ಹೋದರೆ ಇಡೀ ದೇಹಕ್ಕೂ ನೋವಾಗಬೇಕು. ಇಡೀ ದೇಹವೇ ಅವ್ರಿಗೋಸ್ಕರ ಪ್ರಾರ್ಥಿಸಬೇಕು. ಇಡೀ ದೇಹವೇ ಅವ್ರಿಗೋಸ್ಕರ ದೇವ ಸಮ್ಮುಖದಲ್ಲಿ ಮೊರೆ ಇಡಬೇಕು. ದೇವರೇ, ಇದು ವಾಸಿ ಆಗ್ಬೇಕಪ್ಪ, ಈ ಅಂಗ ವಾಸಿ ಆಗ್ಬೇಕು ದೇವರೇ.
ಈ ಅಂಗ ನಿನ್ನ ಉಪಯೋಗ ಆಗ್ತಾ ಇತ್ತಲ್ಲ, ಈ ಅಂಗವು ದೇವರೇ ನಿನ್ನನ್ನು ಹಾಡ್ತಾ ಇತ್ತಲ್ಲ, ಈ ಅಂಗವು ದೇವರೇ ನಿನ್ನ ಸೇವೆಯಲ್ಲಿ ಉಪಯೋಗ ಆಗ್ತಾ ಇತ್ತಲ್ಲ, ಈ ಅಂಗವು ನಿನಗೆ ಸಭೆ ಸಹ ಮಾಡ್ತಾ ಇತ್ತಲ್ಲ, ದೇವರೇ ಆ ಅಂಗವನ್ನು ಸ್ವಸ್ಥ ಮಾಡು ಸ್ವಾಮಿ, ತಿರುಗಿ ನಿನ್ನ ದೇಹದಲ್ಲಿ ಅದಕ್ಕೆ ಆರೋಗ್ಯವನ್ನು ಕೊಡು ದೇವರೆಂಬುದಾಗಿ ಯಾವಾಗ ನಾವು ಹೇಳಿ ಬಾರಿಂದ ಪ್ರಾರ್ಥಿಸ್ತೇವೋ, ಗಾಯವುಳ್ಳಂತ ಗಾಯವನ್ನು ದೇವರು ಕಟ್ಟಿ ವಾಸಿ ಮಾಡುವಲ್ಲಿ ಶಕ್ತನಾಗಿರುವ ದೇವರಾಗಿದ್ದಾನೆ. ಒಂದು ವೇಳೆ ಈ ದೇಹವು ನನಗೆ ಇಷ್ಟ ಇಲ್ಲ, ಪರವಾಗಿಲ್ಲ, ಒಂದು ಕೈ ಹೋದ್ರೂ ಪರವಾಗಿಲ್ಲ ಅಂತ ನೀನು ಅಂದ್ಕೊಂಡ್ರೆ ಸಮಸ್ಯೆ ಬರುವುದು ಇಡೀ ದೇಹಕ್ಕೆ ಅದು ಬರುವಂಥದ್ದಾಗಿದೆ. ಹಾಗಾಗಿ ಪ್ರತಿಯೊಬ್ಬರು ದೇವರ ಸಮ್ಮುಖದಲ್ಲಿ ಪ್ರಾಮುಖ್ಯರೇ. ಪಕ್ಕದವರಿಗೆ ಹೇಳಿ, ಪ್ರತಿಯೊಬ್ಬಕ್ಕೂ ದೇವರಲ್ಲಿ ಪ್ರಾಮುಖ್ಯರೇ. ಪ್ರತಿಯೊಬ್ಬರಿಗೂ ಒಂದು ಕೆಲಸ ಇದೆ, ಪ್ರತಿಯೊಬ್ಬರಿಗೂ ಒಂದು ದೇವರ ವರವನ್ನು ಕೊಟ್ಟಿದ್ದಾರೆ. ನೋಡಿ, ನೀನು ಮಾತಾಡ್ದಂಗೆ ಇನ್ನೊಬ್ರು ಮಾತಾಡೋಕ್ಕಾಗಲ್ಲ, ನೀನು ನಡ್ಕೊಂಡು ಹೋದಂಥ ಸ್ಟೈಲಂಗೆ ಇನ್ನೊಬ್ರು ನಡೆಯೋಕ್ಕಾಗಲ್ಲ, ನಿನ್ನ ಬಾಡಿ ಇದ್ದಂಗೆ ಇನ್ನೊಬ್ಬರು ಬಾಡಿ ಇರಲ್ಲ. ನಿನ್ನ ಪ್ರತ್ಯೇಕವಾಗಿ ದೇವರು ಇಟ್ಟಿದ್ದಾರೆ, ಪ್ರತ್ಯೇಕವಾಗಿ ದೇವರು ರೂಪಿಸಿದ್ದಾರೆ. ನೀನು ಸ್ಪೆಷಲ್ ಆಗಿದೆಯಾ ದೇವರಲ್ಲಿ. ಅದನ್ನು ಕರ್ತನು ಹೇಳ್ತಾನೆ, ನೀನು ಬರೀ ಸಭೆಗೆ ಬಂದು ಆರಾಧನೆ ಮಾಡಿ 2 ಹಾಡುಗಳನ್ನು ಹಾಡಿ, ಒಂದು ಸ್ತುತಿ ಹಾಡು, 2 ಸ್ತುತಿ ಹಾಡು, ಒಂದು ಆರಾಧನೆ ಹಾಡಿ ಹೋಗುವುದಷ್ಟೇ ಅಲ್ಲ, ನೀನು ಸಭೆಯಲ್ಲಿ ಒಂದು ಅಂಗವಾಗಿದೆಯಾ, ನೀನು ನನ್ನ ಶರೀರದಲ್ಲಿ ಒಂದು ಅಂಗವಾಗಿದೆಯಾ, ನಾನು ಆರಿಸಿಕೊಂಡಂಥ ಸಭೆಯಲ್ಲಿ ನೀನು ಅಂಗವಾಗಿದೆಯಾ. ಆ ಕೆಲಸವನ್ನು ಮಾಡು ಮಗನೇ, ಆ ಕೆಲಸವನ್ನು ಮಾಡು ಮಗಳೇ ಎಂಬುದಾಗಿ ಪೌಲನು ಆ 4 ಸಭೆಗಳಿಗೆ ಎಚ್ಚರಿಸ್ತಾ ಇದ್ದಾನೆ. ಎಫೆಸ ಸಭೆ, ಕೊಲೊಸ್ಸೆ ಸಭೆ, ರೋಮಾ ಸಭೆ, ಕೊರಿಂಥ ಸಭೆಗೆ ಎಚ್ಚರಿಸ್ತಾ ಇದ್ದಾನೆ. ಇವತ್ತು ಸಭೆ ಅಂದರೆ ಅದು ಭಾನುವಾರಕ್ಕೊಂದ್ಸರಿ ಬಂದು ಆರಾಧನೆ ಮಾಡಿ ಹೋಗುವಂಥದ್ದಲ್ಲ ರೀ. ಸಭೆ ಅಂದರೆ ನಾವು ಯೇಸುವಿನ ದೇಹವಾಗಿದ್ದೇವೆ. ಸಭೆ ಅಂದರೆ ಆತನ ಅಂಗಗಳು ನಾವಾಗಿದ್ದೇವೆ. ಆತನ ಅಂಗಗಳು ನಾವಾದ ಮೇಲೆ ಪ್ರತಿಯೊಂದು ಕೂಡ ಒಂದೊಂದು ಕೆಲಸಗಳು ಉಂಟು. ಅವು ಒಂದಕ್ಕೊಂದು ಜೋಡಣೆ ಆಗಿರ್ತವೆ ಅಂತ ಬೈಬಲ್ ಹೇಳ್ತದೆ. ಒಂದಕ್ಕೊಂದು ಅವು ಹಿಡ್ಕೊಂಡಿರ್ತವೆ. ನೋಡಿ, ಇಲ್ಲಿ ಮೂಳೆ ಇದೆ, ದೇಹದಲ್ಲಿ ಮೂಳೆಗಳನ್ನು ನಾವು ನೋಡ್ತೇವೆ. ಒಂದಕ್ಕೊಂದು ಮೂಳೆ ಹಿಡ್ಕೊಂಡಿದ್ದೇನಾ? ಸರ್ ನೋಡಿ, ನಿಮ್ಮ ಕೈ ಹಿಡ್ಕೊಂಡಿದ್ದೇನಾ ಇಲ್ವಾ? ಒಂದು ವೇಳೆ ಬಿಟ್ಟರೆ ಆ ಮೂಳೆ ಬಿಟ್ಟು ಏನಾಗ್ತದೆ, ಈ ತುಕಡಿ ಏನಾಗುತ್ತೆ, ಕೆಳಗಡೆ ಬಿದ್ದೋಗ್ತದೆ. ಹೌದಾ ಇಲ್ವಾ? ಒಂದೊಂದು ಮೂಳೆಗಳು ಅದನ್ನು ಹಿಡ್ಕೊಂಡ್ಬಿಟ್ಟಿದೆ. ಕಾಲಿನ ಮೂಳೆ ಹಿಡ್ಕೊಂಡ್ಬಿಟ್ಟಿದೆ, ಕೈ ಮೂಳೆ ಹಿಡ್ಕೊಂಡ್ಬಿಟ್ಟಿದೆ, ಪಕ್ಕ ಎಲುಬುಗಳ ಮೂಳೆಗಳನ್ನು ಹಿಡ್ಕೊಂಡ್ಬಿಟ್ಟಿದೆ. ಒಂದಕ್ಕೊಂದು ಜೋಡಣೆ ಆಗಿದೆ ಅಂತ ಬೈಬಲ್ ಹೇಳುತ್ತದೆ. ನೀವು ನರಗಳಿಗೆ ಬರುವುದಾದರೆ ಒಂದಕ್ಕೊಂದು ನರಗಳು ಬಿಗಿಯಾಗಿ ಹಿಡಿದುಕೊಂಡಿದೆ. ಇವೆಲ್ಲವೂ ಐಕ್ಯತೆಯಿಂದ ಇದೆ. ಹೇಳಿ, ಯಾವುದರಿಂದ ಇದೆ ಇವೆಲ್ಲ? ಐಕ್ಯತೆ. ಯಹೂದ್ಯರಾಗಲಿ, ಗ್ರೀಕರಾಗಲಿ, ಯಾರೇ ಆಗಲಿ, ಸಭೆಯಲ್ಲಿ ಯಾವುದೇ ಪಂಗಡದವರಾಗಲಿ, ಅವರೆಲ್ಲರೂ ಕೂಡ ಕ್ರಿಸ್ತನ ದೇಹದಲ್ಲಿರುವುದರಿಂದ ಎಲ್ಲವನ್ನು ಕೂಡ ನಾವು ಹೊಂದಾಣಿಕೆಯಿಂದ, ಐಕ್ಯತೆಯಿಂದ, ನಂಬಿಕೆಯಿಂದ, ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಂಡು, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ನಾವು ಹೋಗುವಂಥದ್ದೇ ಕ್ರಿಸ್ತನ ದೇಹದ ಸಭೆಯ ಉದ್ದೇಶವಾಗಿದೆ. ದೇವರು ನಮಗೆ ಕೊಟ್ಟಂತ ವರವನ್ನ ಉಪಯೋಗಿಸಬೇಕಾಗಿದೆ. ಪೌಲನು ಅದನ್ನೇ ಈ ಕೊರಿಂಥ ಸಭೆಗೆ ಹೇಳ್ತಾನೆ. ಒಬ್ಬರಿಗೆ ನಾನಾ ಭಾಷೆಗಳನ್ನು ಆಡುವಂಥವರ, ಒಬ್ಬರಿಗೆ ವಾಣಿಗಳನ್ನು ಹೇಳುವಂಥವರ, ಒಬ್ಬರಿಗೆ ಅರ್ಥವನ್ನು ವಿವರಿಸುವಂಥವರ, ಒಬ್ಬರಿಗೆ ರೋಗವನ್ನು ವಾಸಿ ಮಾಡುವಂಥವರ, ಒಬ್ಬನಿಗೆ ಕೊಡುವಂಥವರ, ಇವೆಲ್ಲ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ನಿಮ್ಮ ವರಗಳನ್ನು ಸಭೆಯಲ್ಲಿ ಉಪಯೋಗ ಮಾಡಿ ಪರೀಕ್ಷಿಸಿಕೊಳ್ಳೋಣ. ನಮಗೆ ದೇವರು ಎಂಥ ವರ ಕೊಟ್ಟಿದ್ದಾರೆ.